ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್. ರೋಹಿತ್ ಹಾಗೂ ಕೊಹ್ಲಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾಳೆ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ODI ಪಂದ್ಯ ನಡೆಯಲಿಕ್ಕಿದೆ. ಹಲವು ತಿಂಗಳಿಂದ ಕಾಯ್ತಾ ಇರುವಂತ ರೋಹಿತ್ ಹಾಗೂ ಕೊಹ್ಲಿ ಅಭಿಮಾನಿಗಳಿಗೆ ಇವಾಗ ಒಂದು ಮ್ಯಾಚ್ ನೋಡುವ ಭಾಗ್ಯ ಸಿಕ್ಕಿದೆ. ನೀವು ಹೇಳ್ಬೋದು, ಏನಪ್ಪಾ ಒಂದು ಒನ್ ಡೇ ಮ್ಯಾಚ್ಗೆ ಇಷ್ಟೊಂದು ಬಿಲ್ಡಪ್ ಬೇಕಾ ಅಂತ. ಆದ್ರೆ ನಿಜವಾದ ಕೊಹ್ಲಿ ಹಾಗೂ ರೋಹಿತ್ ಅಭಿಮಾನಿಗಳಿಗೆ ಇದು ಒಂದು ದೊಡ್ಡ ಸೀರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ಹಲವು ದಿನಗಳಿಂದ ಮ್ಯಾಚ್ ಆಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಂದ ಅವರು ತುಂಬಾನೇ ದೂರ ಉಳಿದಿದ್ದಾರೆ. ನಿಮಗೆ ಗೊತ್ತಿರಬಹುದು, ಅವರು T20 ಹಾಗೂ ಟೆಸ್ಟ್ ತಂಡಗಳಿಗೆ ಇವಾಗಲೇ ನಿವೃತ್ತಿ ಘೋಷಿಸಿದ್ದಾರೆ. ಸದ್ಯಕ್ಕೆ ನೀವು ನೋಡಿದ್ದು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅವರನ್ನು ಕೊನೆಯ ಬಾರಿ ನೋಡಿದ್ದೀರಾ. ಮತ್ತೆ ಅವರು ಕ್ರಿಕೆಟ್ ಅಂಗಳದಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಾಗಿ ಇಳಿತಿರೋದು ಅದು ನ್ಯೂಜಿಲೆಂಡ್ ಹಾಗೂ ಇಂಡಿಯಾ ನಡುವಿನ ಒನ್ ಡೇ ಸೀರೀಸ್ ನಲ್ಲಿ ಮಾತ್ರ ಆಗಿರ್ತದೆ. ಅದು ಜನವರಿ 11 ಅಂದ್ರೆ ನಾಳೆ ಅವರು ವಡೋದರ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಒನ್ ಡೇ ಮ್ಯಾಚ್ ಆಡಲಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ಪ್ರಮುಖವಾದ ಸೀರೀಸ್ ಆಗಿರ್ತದೆ. ಸತತ 6 ತಿಂಗಳುಗಳು ಕ್ರಿಕೆಟ್ ನಿಂದ ದೂರ ಉಳಿತಾರೆ. ಸದ್ಯಕ್ಕೆ ಅವರದ್ದು ಇದು ಕೊನೆಯ ಸೀರೀಸ್ ಆಗಿರ್ತದೆ. 6 ತಿಂಗಳವರೆಗೆ ಅವರು ಯಾವುದೇ ರೀತಿಯ ಕ್ರಿಕೆಟ್ ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದಾದ ಬಳಿಕ T20 ವರ್ಲ್ಡ್ ಕಪ್ ಇರ್ತದೆ, IPL ಇರ್ತದೆ ಹಾಗೂ ಟೆಸ್ಟ್ ಮ್ಯಾಚ್ಗಳಿರ್ತವೆ. ಇದೆಲ್ಲವೂ ಕೂಡ ಏಕದಿನ ಪಂದ್ಯವಾಗಿರುವುದಿಲ್ಲ. T20 ಹಾಗೂ ಟೆಸ್ಟ್ಗಳಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಇರುವುದಿಲ್ಲ. ಆದರೆ IPL ನಲ್ಲಿ ಆಡ್ತಾರೆ. ಆದರೆ ಒನ್ ಡೇ ಕ್ರಿಕೆಟ್ ಸದ್ಯದ ಮಟ್ಟಿಗೆ ಇರುವುದಿಲ್ಲ. 6 ತಿಂಗಳವರೆಗೆ ಇನ್ನು ಕಾಯಬೇಕು. ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ಅವರನ್ನು ಬ್ಲೂ ಜರ್ಸಿಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಆದ್ರಿಂದ ಈ ಕೊನೆಯ ಸೀರೀಸ್ ಏನಿದೆ ಅದು ತುಂಬಾನೇ ಮಹತ್ವದಾಗಿರ್ತದೆ. 2027 ವರ್ಲ್ಡ್ ಕಪ್ ದೃಷ್ಟಿಯಲ್ಲಿ ನೋಡೋದಾದ್ರೂ ಕೂಡ ಈ ಸೀರೀಸ್ ಏನಿದೆ ತುಂಬಾನೇ ಮಹತ್ವದಾಗಿರ್ತದೆ. ಈ ಇಬ್ಬರ ಕ್ರೇಜ್ ಎಷ್ಟಿದೆ ಅಂತ ಹೇಳಿದ್ರೆ ವಡೋದರ ಒನ್ ಡೇ ಟಿಕೆಟ್ ಏನಿದೆ ಕೇವಲ 8 ನಿಮಿಷದಲ್ಲಿ ಸೋಲ್ಡ್ ಔಟ್ ಆಗಿದೆ. ಇದೊಂದು ಅಚ್ಚರಿಯ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಬೇಗ ಇಡೀ ಮ್ಯಾಚ್ ನ ಟಿಕೆಟ್ ಸೋಲ್ಡ್ ಔಟ್ ಆಗ್ತದೆ ಅಂತ ಹೇಳಿದ್ರೆ ಅವರಿಬ್ಬರ ಕ್ರೇಜ್ ಏನಿದೆ ಅದು ನೀವು ಮೆಚ್ಕೊಳ್ಳೇಬೇಕಾಗ್ತದೆ. ಸದ್ಯದ ಮಟ್ಟಿಗೆ ಟೀಮ್ ಇಂಡಿಯಾದಲ್ಲಿ ದಿ ಬೆಸ್ಟ್ ಪ್ಲೇಯರ್ ಇವರಿಬ್ಬರೇ ಆಗಿರ್ತಾರೆ. ಇವರಿಬ್ಬರನ್ನ ನೋಡ್ಲಿಕ್ಕೆ ಜನ ಕಾಯ್ತಾ ಇರ್ತಾರೆ. ನಾಳಿನ ಪಂದ್ಯದಲ್ಲಿ ನಾಳಿನ ಪಂದ್ಯ ನೋಡೋದಾದ್ರೆ ವಡೋದರದಲ್ಲಿ ನಡೀತದೆ. 1:00 ಮ್ಯಾಚ್ ನ ಲೈವ್ ಶುರು ಆಗ್ತದೆ. ನೀವು ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ನೋಡ್ಬೋದು. ಹಾಗೆ ಲೈವ್ ಸ್ಟ್ರೀಮಿಂಗ್ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಜಿಯೋ ಹಾಟ್ಸ್ಟಾರ್ ನಲ್ಲಿ ನೋಡ್ಬಹುದಾಗಿರ್ತದೆ. ಶುಭ್ಮನ್ ಗಿಲ್ ಈ ತಂಡದ ಕ್ಯಾಪ್ಟನ್ ಆಗಿರ್ತಾರೆ. ಹಾಗೇನೆ ಶ್ರೇಯಸ್ ಅಯ್ಯರ್ ಅವರು ಉಪನಾಯಕರಾಗಿರ್ತಾರೆ. ಇಂಜುರಿಯ ಬಳಿಕ ಶ್ರೇಯಸ್ ಅಯ್ಯರ್ ಅವರ ಇದು ಮೊದಲ ಒನ್ ಡೇ ಸೀರೀಸ್ ಆಗಿರ್ತದೆ. ನೋಡ್ಬೇಕು ಹೇಗೆ ಆಡ್ತಾರೆ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗ್ತದೆ. ಯಾಕಂದ್ರೆ ವರ್ಲ್ಡ್ ಕಪ್ ದೃಷ್ಟಿಯಿಂದ ಅವರ ಇಂಜುರಿ ಸಂಪೂರ್ಣವಾಗಿ ಗುಣಮುಖವಾಗಿದೆಯಾ ಅಥವಾ ಇಲ್ಲವಾ ಅನ್ನೋದು ಕೂಡ ಈ ಸೀರೀಸ್ ನಲ್ಲಿ ಗೊತ್ತಾಗ್ತದೆ. ನಾಳೆ ವಡೋದರದಲ್ಲಿ ನೀವು ನೋಡ್ಬೋದು ರೋಕೋ ಜೋಡಿಯನ್ನು ಬ್ಯಾಟ್ ಮಾಡೋದು, ಫೀಲ್ಡಿಂಗ್ ಮಾಡೋದು, ಹಾಗೇನೆ ಅಗ್ರೆಷನ್ ತೋರಿಸೋದು, ಇವೆಲ್ಲವನ್ನು ಕೂಡ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ನಾಳಿನ ಮ್ಯಾಚ್ ನೀವು ಖಂಡಿತವಾಗಿಯೂ ನೋಡ್ಲೇಬೇಕು. ಯಾಕೆ ತುಂಬಾ ಇಂಪಾರ್ಟೆಂಟ್ ಆದ ಮ್ಯಾಚ್ ಆಗಿರ್ತದೆ, ತುಂಬಾ ಇಂಪಾರ್ಟೆಂಟ್ ಆದ ಸೀರೀಸ್ ಕೂಡ ಆಗಿರ್ತದೆ. ನೀವೆಲ್ಲರೂ ನೋಡಿ ಆನಂದಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.